ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲೆನಾಡು ಸವಿರುಚಿ. ನಾನು ಈಗಾಗಲೇ ಬಟ್ಲೆ ಮೀನಿಂದ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡಿದ್ದೀನಿ. ಆದರೆ ಇವತ್ತು ಅದೇ ಬಟ್ಲೆ ಮೀನಿಂದ ಕಟ್ಮಟ್ಲೆ ಅಂತ ಮಾಡ್ಕೋತೀವಿ. ತುಂಬಾ ರುಚಿಯಾಗಿರುತ್ತೆ. ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ಸ್ವಲ್ಪನೂ ಕೂಡ ನೀರಾಗಿರ್ಬೋದು, ಎಣ್ಣೆ ಆಗಿರ್ಬೋದು, ಏನನ್ನು ಕೂಡ ಬಳಸ್ದೇನೆ ಮಾಡ್ಕೋತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಂದರೆ ಸಖತ್ತಾಗಿರುತ್ತೆ. ಕುಚ್ಚಲಕ್ಕಿ ಗಂಜಿ ಅಥವಾ ಏನಾದರೂ ದಾಲ್ ರೈಸು ಈ ಥರದ್ದೆಲ್ಲ ಮಾಡ್ಕೊಂಡ್ರಂತೂ ಈ ಅಡುಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ. ಒಂದು ವೇಳೆ ಕೆಂಡದಲ್ಲಿ ಮಾಡ್ಕೊಳ್ಳೋದು, ಇದು ಕೆಂಡ ಇಲ್ಲ ಅಂದರೆ ಗ್ಯಾಸ್ ಸ್ಟವ್ ಮೇಲೂ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಳೆ ಬೀಳತ್ತಲ್ಲ, ಫಸ್ಟು ಸೆಕೆಂಡ್ ಮಳೆ, ಆವಾಗ ಹೊಳೆನಲ್ಲಿ ಈ ರೀತಿ ಬಟ್ಲಿಟ್ರೆ ಸ್ವಲ್ಪ ನೀರು ಕಲರ್ ಚೇಂಜ್ ಆಗಿರುತ್ತೆ, ಮಣ್ಣು ಕಲರ್ ಆಗಿರುತ್ತೆ. ಅಂಥ ಟೈಮಲ್ಲಿ ಬಟ್ಲಿಟ್ರೆ ಈ ಥರ ಜಾಸ್ತಿ ಮೀನು ಬೀಳುತ್ತೆ. ಆ ಮೀನನ್ನು ತಂದು ಈಗ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡಿರುವಂತಹ ಮೀನನ್ನು ಒಂದು ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ದೊಡ್ಡದಾಗಿರುವಂತಹ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಖಾರನ ಎಷ್ಟು ತಿಂತೀರಾ ಅಂತ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 3 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರವಾಗಿರುವಂತಹ ಖಾರದ ಪುಡಿನೇ ಆಗಿರುತ್ತೆ ಇದು. 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಹುಳಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು. ಈಗ ಇವಿಷ್ಟನ್ನು ನೀರೇನು ಹಾಕ್ದೇ ಈ ರೀತಿಯಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು, ಮೀನು ಹಾಳಾಗಿಬಿಡುತ್ತೆ. ಹಾಗೆ ಸ್ವಲ್ಪ ಸಾಫ್ಟಾಗಿಯೇ ಈ ರೀತಿಯಾಗಿ ಕಲಿಸ್ಕೋಬೇಕು. ನೋಡಿ, ಹೀಗೆ ಇದನ್ನ ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಅಷ್ಟರಲ್ಲಿ ಬಾಳೆ ಎಲೆನೂ ಕೂಡ ಬಾಡಿಸಿ ಇಟ್ಕೊಂಡಿದ್ದೆ, ಕೂಡ ಕ್ಲೀನಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ 2 ಬಾಳೆ ಎಲೆನ ತಗೊಂಡಿದ್ದೀನಿ. ಅಂದರೆ ಒಂದೇ ಬಾಳೆ ಎಲೆನಲ್ಲಿ ಅಷ್ಟೂ ಹಾಕ್ಕೊಳ್ತಾ ಇಲ್ಲ, 2 ಬಾಳೆ ಎಲೆನಲ್ಲಿ ಅರ್ಧ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಒಂದು ಬಾಳೆಗೆ ಅರ್ಧದಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಈ ರೀತಿಯಾಗಿ ಒತ್ಕೊಳ್ಬೇಕು. ಈಗ ಇನ್ನೊಂದು ಬಾಳೆಗೆ ಅರ್ಧದಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಅಷ್ಟೂ ಒಂದೇ ಬಾಳೆನಲ್ಲಿ ಹಾಕ್ಕೊಂಡಿಲ್ಲ, ಈ ರೀತಿಯಾಗಿ 2 ಬಾಳೆನಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಕಟ್ಕೋಬೇಕು. ಸುಮಾರು ಒಂದು 5 ರಿಂದ 6 ಬಾಳೆನಾದರೂ ಹಾಕ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಕೆಂಡದಲ್ಲಿ ಹಾಕೋದ್ರಿಂದ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಒಂದು 5-6 ಬಾಳೆ ಎಲ್ಲ ಹಾಕಿಬಿಟ್ರೆ, ಅಂದರೆ ಕೆಳಗಡೆ ಇರೋದಷ್ಟೇ ಸೀದೋಗುತ್ತೆ, ಅಡಿಗಿರೋದು ಅಷ್ಟೊಂದು ಏನು ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಈಗ ನೋಡಿ, ಈ ರೀತಿಯಾಗಿ ಬಾಳೆ ಎಲೆನ ಸುತ್ಕೊಳ್ತಾ ಇದ್ದೀನಿ. ಸುಮಾರು 5 ರಿಂದ 6 ಬಾಳೆ ಎಲೆ ಆಗುವಷ್ಟು ನಾನು ಈ ರೀತಿಯಾಗಿ ಸುತ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ ಜಾಸ್ತಿ ಇಲ್ಲ ಅನ್ನೋದಾದರೆ 1 ಅಥವಾ 2 ಬಾಳೆ ಎಲೆನ ಹಾಕಿ ಅಲ್ಯೂಮಿನಿಯಂ ಪೇಪರ್ ಬರುತ್ತಲ್ಲ, ಕಾಯಿಲು, ಅದನ್ನ ಹಾಕ್ಕೊಳ್ಬೋದು. ಆದರೆ ನಾನು ಅದನ್ನೇನು ಯೂಸ್ ಮಾಡ್ತಿಲ್ಲ, ಬರೀ ಬಾಳೆ ಎಲೆ ಅಷ್ಟೇ ಯೂಸ್ ಮಾಡಿಕೊಂಡು ಇದನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬಾಳೆ ಎಲೆ ಹಾಕಿ ಆದಮೇಲೆ ಈ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ. ಈ ಥರ ನಾನು ಸುಮಾರು 5 ರಿಂದ 6 ಬಾಳೆ ಎಲೆನ ಹಾಕ್ಕೊಂಡಿದ್ದೀನಿ. ಈ ಥರ ಮಾಡಿ ಕಟ್ಕೊಳ್ತಾ ಇದ್ದೀನಿ. ಮತ್ತೆ ಕಟ್ಟಿ ಆದಮೇಲೆ ಮತ್ತೆ 1-2 ಬಾಳೆನ ಹಾಕಿ ಈ ಥರ ಮಾಡಿ ಕಟ್ಕೊಳ್ತಾ ಇದ್ದೀನಿ. ಎರಡನ್ನೂ ಕೂಡ ನೋಡಿ ಇದೇ ರೀತಿಯಾಗಿಯೇ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಲೆಯಲ್ಲಿ ಕೆಂಡ ಕೂಡ ತುಂಬ ಚೆನ್ನಾಗಾಗಿದೆ. ಮೊದಲೇ ಕೆಂಡ ಮಾಡ್ಕೊಳ್ಳೋದಕ್ಕೆ ಕಟ್ಟಿಗೆ ಎಲ್ಲ ಹಾಕಿಟ್ಟಿದೆ. ತುಂಬ ಚೆನ್ನಾಗಿ ಕೆಂಡ ಆಗಿದೆ. ಇದೇ ರೀತಿಯಾಗಿ ಕೆಂಡ ಆಗಿರಬೇಕು ಕೆಂಡದಲ್ಲಿ ಮಾಡೋದಾದರೆ. ಈ ಥರ ಕೆಂಡ ಇಲ್ಲ ಅನ್ನೋದಾದರೆ ಸ್ಟವ್ ಮೇಲೂ ಗ್ಯಾಸ್ ಮೇಲೂ ಕೂಡ ಮಾಡ್ಕೊಳ್ಬೋದು, ತವಾ ಮೇಲೆ ಹಾಕಿ ಬೇಯಿಸ್ಕೊಳ್ಬೋದು. ಆದರೆ ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ ತವಾ ಮೇಲೆ ಇದನ್ನ ಹಾಕಿ ಬೇಯಿಸ್ಕೊಳ್ಳುವಾಗ. ಇಲ್ಲದಿದ್ದರೆ ಸ್ವಲ್ಪನೂ ಕೂಡ ಎಣ್ಣೆನ ಬಳಸ್ದೇ ಈ ರೀತಿಯಾಗಿ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ನಾವು ಫಿಶ್ ಫ್ರೈ ಎಲ್ಲ ಮಾಡ್ಕೊತೀವಲ್ಲ, ಇದ್ರ ರುಚಿ ಮುಂದೆ ಅದು ಏನೂ ಅಲ್ಲ, ಅಷ್ಟೊಂದು ಸಖತ್ತಾಗಿರುತ್ತೆ. ಹಾಗೆ ಇದಕ್ಕೆ ಆಯಿಲ್ ಏನು ಹಾಕ್ಕೊಳ್ಳದೇ ಇರೋದ್ರಿಂದ ಯಾರು ಬೇಕಾದರೂ ತಿನ್ಬೋದು. ಅಂದರೆ ಡಯಟ್ ಎಲ್ಲ ಮಾಡೋರು ಕೂಡ ತಿನ್ಬೋದು. ತುಂಬಾ ಸಖತ್ತಾಗಿರುತ್ತೆ. ಒಂದು ಜಾಸ್ತಿ ಕೆಂಡ ಇದ್ದರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಇದು ಬೇಯೋದಕ್ಕೆ. ಅರ್ಧ ಗಂಟೆನೂ ಅಷ್ಟೊಂದು ಬೇಕಾಗಲ್ಲ, ಸ್ವಲ್ಪ ಕಡಿಮೆನೇ ಟೈಮ್ ಹಿಡಿಯುತ್ತೆ, ಅಂದರೆ ಬೇಗ ಬೆಂದುಬಿಡುತ್ತೆ. ಈ ರೀತಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ತಕ್ಕೊಳ್ತಾ ಇದ್ದೀನಿ. ಎರಡನ್ನೂ ನೋಡಿ ಈ ರೀತಿಯಾಗಿ ತಕ್ಕೊಳ್ತಾ ಇದ್ದೀನಿ. ಸುಮಾರಷ್ಟು ಬಾಳೆ ಎಲೆ ಸುಟ್ಟು ಹೋಗಿದೆ ಕೆಳಗಡೆ ಹಾಕಿರುವಂತಹದ್ದು. ಆದರೂ ಕೂಡ ಒಳಗಡೆ ಸ್ವಲ್ಪನೂ ಕೂಡ ಏನೂ ಆಗಿಲ್ಲ, ಚೆನ್ನಾಗಿ ಬೆಂದಿದೆ. ಸ್ವಲ್ಪನೂ ಕೂಡ ಏನೂ ಹಾಳಾಗಿಲ್ಲ. ಈಗ ಇದನ್ನ ಬಿಡಿಸ್ತಾ ಇದ್ದೀನಿ. ಈ ರೀತಿಯಾಗಿ ಒಂದೊಂದೇ ಬಾಳೆ ಎಲೆನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಬಾಳೆ ಎಲೆ ಸುಟ್ಟೋಗಿದೆ ಅಂತ. ಇಷ್ಟು ಸುಟ್ಟರೂ ಕೂಡ ನಾವು ಜಾಸ್ತಿ ಬಾಳೆ ಎಲೆ ಹಾಕಿರೋದ್ರಿಂದ ಒಳಗಡೆ ಏನೂ ಪ್ರಾಬ್ಲಮ್ ಆಗಿಲ್ಲ. ನೋಡಿ, ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಗೊತ್ತಾ, ತುಂಬಾ ಚೆನ್ನಾಗಿ ಬೆಂದಿದೆ. ಘಮ ಅಂತೂ ಓಪನ್ ಮಾಡ್ತಿರ್ಬೇಕಾದ್ರೇ ಬರ್ತಾಯಿತ್ತು, ಅಷ್ಟು ಚೆನ್ನಾಗಿ ಘಮ ಬರ್ತಾಯಿತ್ತು.
ನೋಡಿ ಇದೀಗ ಆಗಿದೆ. ಈ ಥರ ಮೀನು ಸಿಕ್ಕಿಲ್ಲ ಅನ್ನೋದಾದರೆ ಸೀ ಫುಡ್ ಸಿಗತ್ತಲ್ವಾ, ಬೂತಾಯಿ ಅಥವಾ ಬಂಗಡೆ ಈ ಥರದ್ದೆಲ್ಲವ, ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ತರಹದ ಮೀನು ಸಿಕ್ಕಿದ್ರೂ ಕೂಡ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ತುಂಬಾ ಚೆನ್ನಾಗಿ ಬಂದಿದೆ. ದಾಲ್, ಜೀರಾ ರೈಸು ಅಥವಾ ರಸಮ್ ರೈಸು ಈ ಥರದ್ದೆಲ್ಲ ಮಾಡ್ಕೊಂಡ್ರಂತೂ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಕುಚಲಕ್ಕಿ ಗಂಜಿಗಂತೂ ಬೆಸ್ಟ್ ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಅದ್ಭುತವಾಗಿ ರುಚಿ ಕೊಡುತ್ತೆ ಇದು. ಈ ಥರ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.